ಪ್ರಾಕೃತಿಕವಾಗಿ ಎಷ್ಟೋ ಅನ್ಹೆಲ್ತಿ ಕಂಡೀಷನ್ಸ್ಗಳಿಗೆ ಆಲ್ಮೋಸ್ಟ್ ಆಲ್ ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಯೇ ಕಾರಣ. ಅಂದರೆ ಗ್ಯಾಸ್ಟ್ರಿಕ್ ಅಂತ ಏನು ಕರಿಬೋದು, ಅದು ಮೇಜರ್ ಕಾರಣ. ಇಂಡೈಜೆಷನ್ ಆ್ಯಂಡ್ ಗ್ಯಾಸ್ಟ್ರೈಟಿಸ್. ಕಾರಣ ಏನು? ಅನ್ಹೆಲ್ತಿ ಲೈಫ್ ಸ್ಟೈಲ್ ಎಲ್ಲದಕ್ಕೂ ಕಾಮನ್. ಅದ್ರ ಜೊತೆಗೆ ಒಂದು ಮೇಜರ್ ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ಯೂತ್ಸ್. ಏನು ಮಾಡ್ತಾ ಇದ್ದೀವಿ ಅಂದರೆ, ಊಟ ತಿಂಡಿ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ನೀರು ಕುಡಿದು ಬಿಡ್ತೀವಿ, ಇಲ್ಲ ಊಟ ತಿಂಡಿ ಆದ ತಕ್ಷಣ ಚೆನ್ನಾಗಿ ನೀರು ಕುಡಿದು ಬಿಡ್ತೀವಿ. ಇದು ಮಾಡ್ತಿರ್ತಕ್ಕಂಥ ಮೊದಲ ಮೇಜರ್ ತಪ್ಪು. ಏನು ಮಾಡಬೇಕು? ಊಟ ತಿಂಡಿಗೂ ನೀರು ಕುಡಿಬೇಕಾ? ಊಟ ತಿಂಡಿ ಮಾಡಲಿಕ್ಕಿನ್ನ ಒಂದು ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ನೀರು ಕುಡೀರಿ, ಬಾಡಿ ರೆಡಿ ಆಗುತ್ತೆ. ಓಕೆ. ಇಲ್ಲ, ಊಟ ತಿಂಡಿ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯ ನಂತರ ನೀರು ಕುಡೀರಿ, ಒಂದು 30-40 ಮಿನಿಟ್ಸ್ ನಂತರ ನೀರು ಕುಡೀರಿ, ಇಶ್ಯೂಸ್ ಇಲ್ಲ, ತುಂಬ ಒಳ್ಳೇದು, ಜೀರ್ಣ ಚೆನ್ನಾಗಾಗುತ್ತೆ. ಇದು ನಮಗೆ ಗಂಟ್ಲು ಇಟ್ಕೊಂಡಾಗಿದೆ, ಮಧ್ಯೆ ಕುಡಿಬೇಕಾದ್ರೆ 1 or 2 ಸಿಪ್ಸ್ ಕುಡೀರಿ ಮಧ್ಯೆ ಊಟ ಮಾಡುವಾಗ, ಏನೂ ಸಮಸ್ಯೆ ಇಲ್ಲ. ಊಟ ಆದಮೇಲೆ ಅಥವಾ ಊಟ ಮಾಡಿ 1 ಗುಕ್ಕು ಅಥವಾ 2 ಗುಕ್ಕು ಕುಡ್ಕೊಳ್ಳಿ. ಲೋಟಗಟ್ಟಲೆ ನೀರು ಕುಡಿಬೇಡಿ. ಏನು, ಒಂದು ಖಾಲಿ ಪಾತ್ರೆ ಕೆಳಗಡೆ ಬೆಂಕಿ ಹಚ್ಚಿದ್ರಿ, ಒಳಗಡೆಗೆ ನೀವು ಆಹಾರವನ್ನು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ನೀವು ಒಳಗೆ ತಗೊಂಬಂದು ನೀವು ಪಾತ್ರೆ ಇಟ್ಟು ಒಳಗಡೆ ನೀವು ಆಹಾರ ಹಾಕಲೆ ಸುಟ್ಟು ಬುದ್ಧಿ ಆಹಾರ ಹಾಕಿದ್ರೆ ಬರ್ನ್ ಆಗಿ ಅಬ್ಸರ್ಪ್ಷನ್ ಆಗುತ್ತೆ. ನೀವು ಆಹಾರ ಹಾಕಲಿ ಏನು ಮಾಡಿ ಡೈರೆಕ್ಟಾಗಿ ನೀರು ಹಾಕಿದ್ರೆ ಏನು ಬಂತು, ಆಹಾರಕ್ಕೆ ನೀರು ಮಿಕ್ಸ್ ಮಾಡಿ ಬೆಂಕಿ ಆರೋಯ್ತು, ಇಂಡೈಜೆಷನ್ ಆಗುತ್ತೆ. ಆಯಿತಾ? ಮೊದಲನೇದು. ಈಗ ಆ ಕಾರಣಕ್ಕೆ ನೀವೇನು ಮಾಡಬೇಕು, ಮಧ್ಯೆ ನೀರು ಕುಡಿಬೇಕು. ಬೇಕು ಅಂದ್ರೆ 1-2 ಗುಕ್ಕು ನೀರು ಕುಡಿಬೇಕು, ಅಥವಾ ಊಟ ತಿಂಡಿ ಆದ್ಮೇಲೆ 1 ಗುಕ್ಕು 2 ಗುಕ್ಕು, ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೀರು ಕುಡಿಬೇಕು, ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಕುಡಿದಿರಬೇಕು, ಇಲ್ಲ ನಂತರ ಕುಡಿಬೇಕು. ಇದು ಮೊದಲನೇದು. ತುಂಬ ಹೈಪರ್ ಗ್ಯಾಸ್ಟ್ರಿಕ್ ಆಗಿದೆ ನನಗೆ, ಹೈಪರ್ ಗ್ಯಾಸ್ಟ್ರಿಕ್ ಆಗಿ ನನಗೆ, ಅಥವಾ ಇಂಡೈಜೆಷನ್ ಆಗಿ ನನಗೆ ಅಂದರೆ ಮೋಷನ್ ಸರಿಯಾಗಿ ಆಗ್ತಾಯಿಲ್ಲ ಅಂದಾಗ ಸ್ವಲ್ಪ ಬಾಳೆಹಣ್ಣನ್ನು ಎಲ್ಲ ಬಳಸಿದ್ರೆ ಅಂತ ಅದರಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ಏನಿದೆ ಅದು ನಿಮಗೆ ಗಟ್ ಎಂಜೈಮ್ಸ್ಗಳನ್ನು ಆ್ಯಕ್ಟಿವ್ ಮಾಡುತ್ತೆ, ಮೋಷನ್ಸ್ ಆಗಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದು ಮಾಡ್ಬೋದು. ಇಲ್ಲ ನಮಗೆ ಗ್ಯಾಸ್ಟ್ರೈಟಿಸ್ ಎಕ್ಸ್ಟ್ರೀಮ್ ಆಗಿದೆ, ನನಗೆ ಪದೇ ಪದೇ ಬರ್ಪಿಂಗ್ ಬರ್ತಾ ಇರುತ್ತೆ, ಏನು ಮಾಡಲಿ ನಾನು ಅಂತ ಅವಾಗ ಅಷ್ಟು ಎಕ್ಸ್ಟ್ರೀಮ್ ಕಂಡೀಷನಲ್ಲಿ, ಮತ್ತು ನಾನು ಚೆಕ್ ಮಾಡಿಬಿಟ್ಟಿದ್ದೀನಿ ಒಳಗಡೆ ನನಗೆ ಅಲ್ಸರೈಟಿಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಇವಾಗ ನಾನು ಏನು ಮಾಡ್ಬೋದು ಇಷ್ಟು ಸೀರಿಯಸ್ ಆಗಿರುವಾಗ ಅಂತಂದರೆ, ಸ್ಟಮಕ್ ಅಲ್ಸರೈಟಿಸ್ ಆಗಿದ್ದರೂ ಕೂಡ ಅಥವಾ ಇಂಟೆಸ್ಟೈನಲ್ಲಿ ಆಗಿರ್ತಕ್ಕಂಥ ಅಲ್ಸರೈಟಿಸ್ ಆಗಿದ್ದರೂ ಕೂಡ ಇವಾಗ ನಾನೇನು ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ, ನಾನು ಫಾಲೋ ಅಪ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಗುಣಮುಖವಾಗೋದ್ರ ಕಡೆ ಹೋಗ್ಬೋದು. ಆಲ್ಮೋಸ್ಟ್ ನಿಮ್ಗೆ ಗುಣಮುಖವಾಗುತ್ತೆ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಅನ್ಹೆಲ್ತಿ ಕಂಡೀಷನ್ ಏನು? ಹಾಲು, ಟೀ, ಕಾಫಿ, ಮೀನು, ಮೊಟ್ಟೆ, ಮಾಂಸ, ಗೋಧಿ, ಮೈದಾ ಮತ್ತು ಈ ಸಕ್ಕರೆ ಮತ್ತು ಈ ಪ್ರಾಡಕ್ಟ್ಗಳನ್ನು ಇದಿಷ್ಟನ್ನು ಕಂಪ್ಲೀಟ್ ಪ್ರಾಹಿಬಿಟ್ ಮಾಡಬೇಕು, ಬಿಡಿ ಉಪ್ಪು, ಇದಿಷ್ಟನ್ನು ಕಂಪ್ಲೀಟ್ಲಿ ನಿಲ್ಲಿಸಬೇಕು. ನಿಲ್ಲಿಸಿ ಹೆಲ್ತಿ ಲೈಫ್ ಸ್ಟೈಲ್, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳೋದು, ಸೂರ್ಯಾಸ್ತದ ನಂತರ ಏನೂ ಆಹಾರವನ್ನು ಬಳಸಬಾರ್ದು, ಸೂರ್ಯೋದಯದ ನಂತರ ಏನಾದರೂ ಆಹಾರವನ್ನು ಸ್ವೀಕರಿಸಬೇಕು. ಇದಿಷ್ಟನ್ನು ಕಂಪಲ್ಸರಿ ಹೆಲ್ತಿ ಲೈಫ್ ಸ್ಟೈಲನ್ನು ಫಾಲೋ ಮಾಡೋದ್ರ ಜೊತೆಗೆ ಏನು ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಲೋಟದಷ್ಟು ನೀರನ್ನು ಕುಡಿದು, ಟರ್ಮರಿಕ್ ಟ್ಯಾಬ್ಲೆಟ್ ತೊಗೊಂಡು ನೀರನ್ನು ಕುಡಿಲಿಕ್ಕೆ ಏನು ಹೇಳಿತೋ ಅದೇ ರೀತಿಯ ವಾಟರ್ ಮೆಟಬಾಲಿಸಮ್ ಸರಿ ಮಾಡ್ಕೊಳ್ಳಿಕ್ಕೆ ನೀರನ್ನು ಕುಡಿತಕ್ಕಂಥ, ಸ್ಲೋ ಬ್ರಿಸ್ಕ್ ವಾಕ್ ಮಾಡ್ತಕ್ಕಂಥದ್ದು ಒಂದು 4-5 ಕಿಲೋಮೀಟ್ರ್. ಆಮೇಲೆ ಚೆನ್ನಾಗಿ ಒಂದು ಅರ್ಧ ಗಂಟೆಯಷ್ಟು ಮಣ್ಣಿನ ಮೇಲೆ ಕುತ್ಕೊಂಡು ಬಿಸಿಲು ತೊಗೊಳ್ತಕ್ಕಂಥದ್ದು. ಬಿಸಿಲು ತಗೊಂಡು ಏನು ಮಾಡಿರಿ, ವಾಕಿಂಗ್ ಮುಗಿಸ್ಕೊಂಬಂದ್ಮೇಲೆ ಇನ್ನೊಂದು ಗ್ಲಾಸ್ ನೀರು ಕುಡೀರಿ. ನೀರು ಕುಡಿದ್ಮೇಲೆ ಬಿಸಿಲು ತೊಗೊಂಡ್ಮೇಲೆ ಏನು ಮಾಡಿ, 2 ಚಮಚ ಅಲೋವೆರಾ ತೊಗೊಳ್ಳಿ. ಅಲೋವೆರಾ ಏನಿದೆ ಈಗ ಅಲ್ಸರೈಟಿಸ್ ಅಂತ ಏನು ಹೇಳ್ತದೆ, ಹೈಪರ್ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಅಥವಾ ಅಲ್ಸರೈಟಿಸ್ಗೆ ಎಕ್ಸ್ಟ್ರೀಮ್ ಪವರ್ಫುಲ್ ಟೂಲ್, ಎಕ್ಸ್ಟ್ರೀಮ್ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಫಾಲೋ ಅಪ್ ಮಾಡಬೇಕು ಇದನ್ನು. ಬೆಳಿಗ್ಗೆ 2 ಚಮಚ, ಸಾಯಂಕಾಲ 2 ಚಮಚ ನೀವು ಅಲೋವೆರಾ ಅಥವಾ ಲೋಳಿ ರಸವನ್ನು ಫಾಲೋ ಅಪ್ ಮಾಡ್ತಕ್ಕಂಥ ಗಿಡದಿಂದ ತಗೋಬೇಕು, ಯಾವುದೋ ನೀವು ರೆಡಿಮೇಡ್ ತೊಗೊಳಂಗಿಲ್ಲ, ಗಿಡದಿಂದ ತಗೋಬೇಕು. 2ನೇದು ತಿಂಡಿ ಬದಲು ಹೊಟ್ಟೆ ತುಂಬ ಹಣ್ಣು ತಿನ್ನಬೇಕು, 8-8ವರೆಗೆಲ್ಲ ಹಣ್ಣು ತಿನ್ನಬೇಕು. ನೀವು ಏನು ಮಾಡ್ತೀವಿ, ಅಯ್ಯೋ ನಂಗೆ ಆ ಕೆಲಸ ಇದೆ, ಈ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡ್ತಾರೆ, ಮಕ್ಕಳಿಗೆ ಅಥವಾ ಮನೆಯವ್ರಿಗೆ ಅವ್ರಿಗೆಲ್ಲರಿಗೂ ಅಡುಗೆ ಮಾಡಿಕೊಟ್ಟು ಮನೆಯವ್ರನ್ನ ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಮಕ್ಕಳನ್ನೆಲ್ಲ ಕಳಿಸಿ ಕೆಲಸಕ್ಕೆಲ್ಲ ಹೋದ್ಮೇಲೆ 10 ಗಂಟೆ 11 ಗಂಟೆಗೆಲ್ಲ ತಿಂಡಿ ಮಾಡ್ತಾರೆ. ಹೊಟ್ಟೆ ಹಸಿವಾಗ್ತದೆ, ಅಂದರೆ ಜಠರಾಗ್ನಿ ಚೆನ್ನಾಗಿ ಪ್ರೊಡ್ಯೂಸ್ ಆಗಿ ಅಗ್ನಿ ಉರಿತಾ ಇದೆ. ನೀವು ಅಲ್ಲಿ ಪಾತ್ರೆ ಒಳಗಡೆ ಇಟ್ಟು ಅನ್ನಕ್ಕಿಟ್ಟರೆ ಬೆಂದು ಅನ್ನ ಒಳಗಡೆ ಆಗುತ್ತೆ. ಇಲ್ವಾ, ನೀವು ಅನ್ನನೇ ಇಟ್ಟಿಲ್ಲ ಅಂದರೆ ಒಳಗಡೆ ಇರತಕ್ಕಂಥದ್ದು ಸುಡಲ್ವಾ? ಖಾಲಿ ಹೊಟ್ಟೆನಲ್ಲಿ ಇರತಕ್ಕಂಥ ಜಠರಾಗ್ನಿದೆ, ಒಳಗಡೆ ನಿಮ್ಮ ಆರ್ಗನ್ ಇಂಟರ್ನಲ್ ಸ್ಟಮಕಲ್ಲಿ ನಿಮಗೆ ಬರ್ನಿಂಗ್ ಫ್ಲೇಮ್ಸ್ ಆಗಿ ಫೀಲ್ ಆಗುತ್ತೆ.
ಓಕೆ, ಅವಾಗೆಲ್ಲ ಇನ್ನೂ ಎಕ್ಸ್ಟ್ರೀಮ್ ಬರ್ನ್ ಆದಾಗ ಒಳಗಡೆ ಚಕ್ಕೆ ರೀತಿನಲ್ಲಿ, ಈಗ ಬಿಸಿಲು ಮಳೆ ಬಿದ್ದು ಬಿದ್ದು ಹಿಂದೆ ಸುಣ್ಣದ ಗೋಡೆಗಳೆಲ್ಲ ಚಕ್ಕೆ ಹೆಂಗಿದ್ದೇಳಿರುತ್ತೆ, ಸ್ಟೊಮಕ್ ಇಂಟರ್ನಲ್ ವಾಲ್ಸ್ಗಳಲ್ಲಿ ಅಥವಾ ಇಂಟೆಸ್ಟೈನಲ್ ವಾಲ್ಸ್ಗಳಲ್ಲಿ ಏನಾಗುತ್ತೆ, ಅಲ್ಸರೈಟಿಸ್ ರೀತಿನಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಆ ಫಾರಮ್ ಏನಾಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ಪ್ರಿಲಿಮಿನರಿ ಏನು, ಟೈಮಿಗೆ ತಿನ್ಬಿಡ್ಬೇಕು. ಏನು ಒಟ್ಟು ತುಂಬ ತಿಂಡಿ ಬದಲು ಹಣ್ಣು ತಿನ್ನಲಿ ಅಂತ ಹೇಳಿದೆ. 2-3 ಥರ ಅಟ್ಲೀಸ್ಟ್ ಒಂದು 3 ಟೈಪ್ಸ್ ಆದರೂ ಯಾವ್ದಾರು ಹಣ್ಣು ತಿನ್ಕೊಳ್ಳಿ. ಫ್ರಿಡ್ಜಲ್ಲಿ ಇಟ್ಟೆಲ್ಲ ಬಳಸ್ಬಿಟ್ರಿ, ಎಷ್ಟು ಬೇಕು ಅಷ್ಟಷ್ಟೇ ನೀವು ಚಿಕ್ಕದ ಹಣ್ಣುಗಳನ್ನೇ ತಗೊಂಡು ಇದು ಮಾಡ್ಕೊಳ್ಳಿ. ಅರ್ಧ ತಿಂತೀನಿ, ಅರ್ಧ ನಾಳೆಗೆ ತಿಂತೀನಿ, ನಾಡಿಗೆ ತಿಂತೀನಿ ಅಂತ ಫ್ರಿಡ್ಜಲ್ಲಿ ಇಟ್ಟು ಬಳಸಂಗಿಲ್ಲ. ಸೊ ಒಂದು 3-4 ಥರ ಹಣ್ಣು, 2-3 ಥರ ಹಣ್ಣುಗಳನ್ನ ಹೊಟ್ಟು ತುಂಬ ತಿಂತಕ್ಕಂಥದ್ದು. ಅದಾದ ಮೇಲೆ ನೀವು ಸ್ವಲ್ಪ ಮಜ್ಜಿಗೆ ಬಳಸ್ರಿ. ಮಜ್ಜಿಗೆ, ಮೆಂತ್ಯ, ಬರೀ ಶುಗರ್ಗೆಲ್ಲ ಇದು ಎಲ್ಲಕ್ಕೂ ಈ ಕಂಡೀಷನ್ಗೂ ತುಂಬ ಸಪೋರ್ಟ್ ಮಾಡುತ್ತೆ. ಸ್ಟೊಮಕ್ಕಲ್ಲಿ ಬರ್ತಕ್ಕಂಥ ಆ್ಯಸಿಡನ್ನು ಸಬ್ಡ್ಯೂ ಮಾಡುತ್ತೆ. ಹೈಪರ್ ಆ್ಯಸಿಡ್ ಏನಿದೆ ಅದನ್ನು ಕೂಲ್ ಮಾಡುತ್ತೆ. ಒಂದು 3/4 ಟೀ ಕಪ್ ಮಜ್ಜಿಗೆ 1 ಚಮಚ ಮೆಂತ್ಯ ಪುಡಿ ಹಾಕಿ ಕುಡಿದು ಬಿಡ್ರಿ. ಅದು ಹಿಮೋಗ್ಲೋಬಿನ್ ಏನೆಲ್ಲ ಬೇಕು, ಮತ್ತು ಬೈಲ್ ಇಂಬ್ಯಾಲೆನ್ಸ್ ಏನಾಗಿದೆ, ಲಿವರಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಬೈಲ್ ಸೆಕ್ರೇಷನ್ ತುಂಬ ಎಕ್ಸೆಸಿವ್ ಆಗಿ ಏನು ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಉಪಶಮನ ಮಾಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಮಜ್ಜಿಗೆ ಮತ್ತು ಮೆಂತ್ಯ, ಒಂದು 3/4 ಟೀ ಕಪ್ ಮಜ್ಜಿಗೆ 1 ಚಮಚ ಮೆಂತ್ಯ ಪುಡಿ ಹಾಕಿ ಕುಡೀರಿ, ಮುಗೀತು. ಮಧ್ಯಾಹ್ನ ಟೈಮಿಗೆ ಊಟ ಮಾಡಿರಿ, ಏನು ಮಾಡಬೇಡ್ರಿ, ಟೈಮಿಗೆ ಊಟ ಮಾಡಿರಿ. ಊಟದಲ್ಲಿ ಕಂಪಲ್ಸರಿ 2 ಚಮಚ ದೇಸಿ ಹಸುವಿನ, ಶುದ್ಧ ಹಸುವಿನ ತುಪ್ಪವನ್ನು ಬಳಸ್ರಿ. ನಿಮ್ಗೆ ಹಸುವಿನ ನಾಟಿ ಹಸುವಿನ ತುಪ್ಪ ಸಿಗ್ತಿಲ್ಲ ಅಂದರೆ ಎಮ್ಮೆ ತುಪ್ಪ ಬೇಕಾದರೂ ಬಳಸ್ಬೋದು. ಆದರೆ ಪ್ಯಾಕೆಟ್ ತುಪ್ಪ ಅಥವಾ ಹೈಬ್ರಿಡೈಸ್ಡ್ ಕೌ ಮಿಲ್ಕಿಂದ ಬರ್ತಕ್ಕಂತಹ ಗೀಯನ್ನು ಬಳಸಬಾರ್ದು. ಅದರಿಂದ ಬರ್ತಕ್ಕಂಥ ಗೀಯನ್ನು ಬಳಸಬಾರದು. ಇದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ದೇಸಿ ಹಸುವಿನ ತುಪ್ಪವನ್ನು ಬಳಸಿ, ಇಲ್ಲ ಎಮ್ಮೆ ತುಪ್ಪವನ್ನು ಬಳಸಿ, ಏನು ಸಮಸ್ಯೆ ಇಲ್ಲ, ಬಳಸ್ರಿ. 2 ಚಮಚ ಬಳಸ್ರಿ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ, ನೋ ಇಶ್ಯೂಸ್. ಹಾಗೆ ಸಾಯಂಕಾಲ ಸೂರ್ಯಾಸ್ತದ ಒಳಗಡೆ ಊಟ ಮಾಡಿ, ಅವಾಗಲೂ ಕೂಡ ಸ್ವಲ್ಪ 1 ಚಮಚ ಅಥವಾ 2 ಚಮಚ ತುಪ್ಪ ಬಳಸಿ. ಅದೇನೆಲ್ಲ ಡ್ಯಾಮೇಜ್ ಆಗಿ ಅಲ್ಸರೈಟಿಸ್ ಆಗಿರ್ತಕ್ಕಂಥ ಏನಿದೆ ಅದನ್ನು ಹೀಲಪ್ ಮಾಡಲಿಕ್ಕೆ ತುಪ್ಪ ತುಂಬ ಸಪೋರ್ಟ್ ಮಾಡುತ್ತೆ, ಹೀಲಪ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಈ ಮಧ್ಯಾಹ್ನ ಬೆಳಿಗ್ಗೆ ಹಣ್ಣು ಮತ್ತು ಮಧ್ಯಾಹ್ನ ಊಟದ ಗ್ಯಾಪ್ನಲ್ಲಿ ಯಾವಾಗಲಾರು 1 ಗ್ಲಾಸ್ ಮಜ್ಜಿಗೆ ಕುಡೀರಿ. ಹಾಗೆ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟದ ಗ್ಯಾಪ್ನಲ್ಲಿ 3 ಗಂಟೆ 4 ಗಂಟೆ ಆಗಿ ಇನ್ನೊಂದು ಗ್ಲಾಸ್ ಮಜ್ಜಿಗೆ ಕುಡಿ. ಇದನ್ನು ಕಂಪಲ್ಸರಿ ಮಾಡಿರಿ. ಮಧ್ಯಾಹ್ನ ಮೊಸರನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಂಗಿಲ್ಲ. ಮಧ್ಯಾಹ್ನ ಮೊಸರನ್ನ ಕಂಪಲ್ಸರಿ ತಿನ್ನಬೇಕು, ಮೊಸರನ್ನವನ್ನು ಕಂಪಲ್ಸರಿ ತಿನ್ನಬೇಕು. ಸರ್ ನನಗೆ ತುಂಬ ಇನ್ನೂ ಎಕ್ಸ್ಟ್ರೀಮ್ ಇದೆ, ಆಗ್ತಾಯಿಲ್ಲ, ಇನ್ನೂ ಎಕ್ಸ್ಟ್ರೀಮ್ ಇದೆ ಅಂದರೆ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ಸ್ಗಳಲ್ಲಿ ಅಭಯಾರಿಷ್ಟ ಅಂತಕ್ಕಂತಹ ಒಂದು ಲಿಕ್ವಿಡ್ ಸಿಗುತ್ತೆ, ಒಂದು ಸಿರಪ್ ಸಿಗುತ್ತೆ. ಅಭಯಾರಿಷ್ಟ ನಿಮ್ಮ ಅಗ್ನಿಮಾಂದ್ಯ ಏನು ಜಾಸ್ತಿ ಇದೆ ಅದನ್ನು ಸಬ್ಡ್ಯೂ ಮಾಡಿ ರೆಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ನಿಮಗೆ 2 ಆಕ್ಟಿವ್ ಪಾಯಿಂಟ್ಸ್ಗಳನ್ನು ಮೇಜರ್ಲಿ ತೋರಿಸ್ತೀನಿ. ಇದನ್ನು ನೀವು ಟ್ರಿಗರ್ ಮಾಡಿಕೊಂಡ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ದಿನಕ್ಕೆ 4 ಬಾರಿ ಮಾಡ್ಕೊಳ್ಳೋದು, ಮನೇಲೇ ಮಾಡ್ಕೊಳ್ಳೋದು, ಏನು ನೆಸಿಟಿ ಇಲ್ಲ, ನೀವೇ ಮಾಡ್ಕೊಳ್ತಕ್ಕಂಥ. ಇದನ್ನು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಸ್ಟೊಮಕ್ ಹೀಟ್ ಕಮ್ಮಿ ಆಗುತ್ತೆ. ಸೊ ಏನು ಮಾಡ್ತಕ್ಕಂಥದ್ದು, ನಿಮ್ಮ ಈ ಕೈ ಏನಿದೆ ಈ ಕೈನ ಈ ಮೊಣಕೈ ಜಾಗದಲ್ಲಿ ಇಲ್ಲಿ ಕ್ರೀಸ್ ಕ್ರಿಯೇಟ್ ಆಗುತ್ತೆ. ಹೀಗೆ ಮಡಿಸಿದಾಗ ಕೈನಲ್ಲಿ ಕ್ರೀಸ್ ಕ್ರಿಯೇಟ್ ಆಗುತ್ತೆ. ಈ ಕ್ರೀಸನ್ನು ಒಂದು ಲೈಟಾಗಿ ಪ್ರೆಸ್ ಮಾಡಿ ಮಸಾಜ್ ಕೊಡ್ತಕ್ಕಂಥದ್ದು. ಒಮ್ಮೆ ಪ್ರೆಸ್ ಮಾಡೋದು 6 ಬಾರಿ ಅದೇ ಜಾಗದಲ್ಲಿ ಸೈಕಲ್ ರೀತಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಕ್ಕಂಥ. 1 2 3 4 5 6 ಮತ್ತೆ ಪ್ರೆಸ್ ಮಾಡೋದು 6 ಬಾರಿ ಆಯ್ತು. ಆ ಥರ 6 ಬಾರಿ 6 ಟೈಮ್ಸ್ ಮಾಡಿ ಪ್ರೆಸ್ ಮಾಡಬೇಕು. 6 ಟೈಮ್ಸ್ ಮಾಡಬೇಕು. ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, ದಿನಕ್ಕೊಂದು 3 ಬಾರಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ವರುಣ ಮುದ್ರಾ ಅಂತ ಹೇಳ್ತೀವಿ. ಮುದ್ರಾನಲ್ಲಿ ವರುಣ ಮುದ್ರಾ ಅಂತ ಇದು ನಾನು ಹೇಳ್ತಿರ್ತಕ್ಕಂಥ ಬರೀ ಗ್ಯಾಸ್ಟ್ರಿಕ್ ಅಲ್ಲ, ಅಲ್ಸರೈಟಿಸ್, ತುಂಬ ಅಲ್ಸರ್ ಜಾಸ್ತಿ ಆಗಿದೆ, ಸ್ಟೊಮಕ್ ಇಂಟೆಸ್ಟೈನಲ್ ಅಲ್ಸರ್ ಜಾಸ್ತಿ ಆಗಿದೆ, ಈ ಕಂಡೀಷನ್ಸ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಈಗೇನು ಪ್ರೆಷರ್ ಮಾಡ್ತಕ್ಕಂಥ ಆಕ್ಯುಪ್ರೆಷರ್ ಪಾಯಿಂಟ್ ಏನು ಹೇಳಿದೆ ಅದನ್ನು LI11 ಅಂತ ಕರಿತೀವಿ, ಲಾರ್ಜ್ ಇಂಟೆಸ್ಟೈನ್ ಲೆವೆಲ್ ಅಂತ ಪಾಯಿಂಟ್ ಅಂತ ಕರಿತೀವಿ. ಅದನ್ನು ಅಲ್ಲಿ ಪ್ರೆಷರ್ ಮಾಡ್ಕೊಳ್ಳೋದನ್ನು ಬಾಡಿ ಎಕ್ಸ್ಟರ್ನಲ್ ಪ್ಯಾಥೋಜನ್, ಎಕ್ಸಸ್ ಹೀಟ್ ಏನಿದೆ ಅದರ ಆಚೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. 1. 2ನೇದು ಇನ್ನೊಂದೇನು, ಮುದ್ರೆಗಳಲ್ಲಿ ವರುಣ ಮುದ್ರಾ ಅಂತ, ಇದು ಜಲತತ್ವವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಯಾಕೆ ಇದನ್ನೆಲ್ಲ ಏನು ಕಂಬೈನ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಎಕ್ಸೆಸಿವ್ ಮೆಡಿಸಿನ್ ಮಾಡಿನೂ ಏನು ಮಾಡೋ ಕಂಟ್ರೋಲ್ ಆಗ್ತಾ ಇಲ್ವಾ, ಈ ಆಲ್ಟರ್ನೇಟಿವ್ ಸಿಸ್ಟಮ್ಸನ್ನು ಇಷ್ಟನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ಕಂಟ್ರೋಲ್ ಆಗುತ್ತೆ, ಇದರಲ್ಲಿ ಸಂಶಯನೇ ಬೇಡ. ಸೊ ಈ ವರುಣ ಮುದ್ರವನ್ನು ಹೇಗೆ ಮಾಡಬೇಕಂದ್ರೆ, ಈ ಕಿರುಬೆರಳು ಏನಿದೆ, ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಬೇಕಷ್ಟೆ. ಟಚ್ ಮಾಡಿ ಹೀಗೆ ಆಕಾಶಮುಖವಾಗಿ ಇಟ್ಕೊಬೇಕು. 2 ಕೈನಲ್ಲೂ ಹೀಗೆ ಟಚ್ ಮಾಡಿ ಆಕಾಶಮುಖವಾಗಿ ಇಡಬೇಕು. 2 ಕೈನ ಸ್ಪೈನ್ ಸ್ಟ್ರೈಟ್ ಇರಬೇಕು.
ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ಮಾಡಿ, ಜಾಸ್ತಿ ಬೇಡ. 25 ಮಿನಿಟ್ಸ್ ಟು 30 ಮಿನಿಟ್ಸ್ ಕಂಪಲ್ಸರಿ ಮಾಡಿ. ಯಾವುದೇ ಮುದ್ರೆಗಳಲ್ಲಿ 28 ನಿಮಿಷ ಅಂತಕ್ಕಂಥದ್ದು ಒಂದು ಸೈಕಲ್, ಬಾಡಿಯ ಎನರ್ಜಿ ಸೈಕಲ್ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿಯ ಸೈಕಲ್ ಕರೆಕ್ಟಾಗಿ ಒಂದು ಸೈಕಲ್ ಬರೋದು 28 ಮಿನಿಟ್ಸ್. ಆ ಸೈಕಲ್ ಆಗಲಿಲ್ಲ, ಅರ್ಧಂಬರ್ಧ ಮಾಡಿದ್ರೆ ಪ್ರಾಪರ್ ರಿಸಲ್ಟ್ ಸಿಗಲ್ಲ. 28 ಮಿನಿಟ್ಸ್ ಅಂದರೆ ಆವ್ರೇಜ್ಲಿ 2 ನಿಮಿಷ ಕಮ್ಮಿ, ಅರ್ಧ ಗಂಟೆ ಬೆಳಿಗ್ಗೆ ಸಾಯಂಕಾಲ. ನಿಮಗೆ ಸಮಯ ಇಲ್ವಾ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಇಲ್ಲ ಟಿ ವಿ ನೋಡ್ತಾ ಇದ್ದೀರಾ, ಇನ್ನೇನೋ ಕೆಲಸ ಯಾವುದೋ ಮೀಟಿಂಗಲ್ಲಿ ಇದ್ದೀರಾ, ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ, ನೀವು ಏನಾಗಿಲ್ಲ. ಅರ್ಧ ಗಂಟೆ ಕಂಟಿನ್ಯೂ, ಮಧ್ಯದಲ್ಲಿ ಬಿಟ್ಟು ಮತ್ತೆ ಇನ್ನೊಂದು 1/4 ಗಂಟೆ ಹಂಗೆ ಮಾಡೋಂಗಿಲ್ಲ. ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ಇರಬೇಕು. ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ. ಅಲ್ಸರೈಟಿಸ್ ಆಲ್ಮೋಸ್ಟ್ ನಿಮಗೆ ಗುಣಮುಖವಾಗುತ್ತೆ, ಖಂಡಿತವಾಗಿ ಗುಣಮುಖವಾಗುತ್ತೆ, ಇದೆಲ್ಲ ಸಂಶಯ ಬೇಡ. ಇದರ ಜೊತೆಗೆ ಇನ್ನೊಂದೇನು ಮಾಡಿ ಅಂತಂದರೆ, ಹೊಕ್ಕಳಿಗೆ ಮತ್ತು ಪಾದಗಳಿಗೆ ಕ್ಯಾಸ್ಟರ್ ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಂತ ಏನು ಕರಿತೀವಿ, ಕ್ಯಾಸ್ಟರ್ ಆಯಿಲನ್ನು ರಾತ್ರಿ ಮಲಗುವಾಗ ಹೊಕ್ಕಳಿಗೆ ಮತ್ತು ಪಾದಗಳಿಗೆ ಅಪ್ಲೈ ಮಾಡಿ. ಹೊಕ್ಕಳಿಗೆ ಒಂದು 2 ಹನಿ ಹಂಗಿಸ್ಬಿಟ್ಟು ಒಕ್ಕಳು ಸುತ್ತ 2 ಇಂಚ್ ಸ್ಪ್ರೆಡ್ ಮಾಡಿ, ಒಕ್ಕಳು ಸುತ್ತ 2 ಇಂಚ್ ಸ್ಪ್ರೆಡ್ ಮಾಡಿ ಮತ್ತು ಪಾದಗಳಿಗೆ ಅಪ್ಲೈ ಮಾಡಿ ಮಲಕ್ಕೊಳ್ಳಿ. ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಉಗುರು ಬೆಚ್ಚಗಿರೋ ನೀರು ಕುಡೀರಿ. ಉಗುರು ಬೆಚ್ಚನೆಲ್ಲ ವಾಶ್ ಮಾಡ್ಕೊಳ್ಳಿ. ದಯಮಾಡಿ ಹೈಪರ್ ಅಲ್ಸರೈಟಿಸ್ ಕಂಡೀಷನ್ ಎಲ್ಲ ಇರೋರು ಬಿಸಿನೀರನ್ನೆಲ್ಲ ಕುಡಿಬೇಡಿ. ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು, ಕೊರೋನಾ ಸ್ಟಾರ್ಟ್ ಆಯಿತು. ಕೊರೋನಾ ಸ್ಟಾರ್ಟ್ ಆದಮೇಲೆ ಎಲ್ಲರ ಮನೆಯಲ್ಲೂ ಬಿಸಿನೀರು ಬಿಸಿನೀರು ಬಿಸಿನೀರು. ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಹೆಲ್ತಿಯಾಗಿರಬೇಕು. ನಾರ್ಮಲಾಗಿ ಕುಡೀರಿ. ನಾರ್ಮಲ್ ನಿಮ್ಮ ರೂಮ್ ಟೆಂಪರೇಚರಲ್ಲಿ ಏನು ಇರುತ್ತೆ, ಏನು ಸಿಗುತ್ತೆ, ಆಹಾರ ಆಗಲಿ ನೀರಾಗಲಿ, ಏನು ನಾರ್ಮಲ್ ಟೆಂಪರೇಚರಲ್ಲಿ ಸಿಗುತ್ತೆ ಅದನ್ನು ಸ್ವೀಕರಿಸಿ. ಅದನ್ನು ನೀವು ಜಾಸ್ತಿ ಆಲ್ಟರ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಏನು ಬಿಸಿನೀರು ಕುಡಿಬೇಕಾ, ಬೆಳಿಗ್ಗೆ ಎನ್ವಿರಾನ್ಮೆಂಟ್ ತುಂಬ ಥಂಡಿ ಇರುತ್ತೆ, ಕುಡೀರಿ. ಇಲ್ಲ ಊಟ ಎಲ್ಲ ಆಗಿ ಲಾಸ್ಟಿಗೆ ಮಲಗೋಕ್ಕೂ 1/2 ಅವರ್ ಮುಂಚೆ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ. ಅದನ್ನು ಹೊರತುಪಡಿಸಿ ಮಧ್ಯದಲ್ಲಿ ಯಾವಾಗಲೂ ದಯಮಾಡಿ ಬಿಸಿನೀರನ್ನು ಕುಡಿಬೇಡಿ. ಏನೋ ಕೆಮ್ಮು ಶೀತ ಜ್ವರ ಅವುಗಳನ್ನು, ಕೆಮ್ಮು ಶೀತ ಜ್ವರ ಇವುಗಳನ್ನ ಹೊರತುಪಡಿಸಿ ಬೇರೆ ನಾರ್ಮಲ್ ಕಂಡೀಷನಲ್ಲಿ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಬಿಸಿನೀರು ಕುಡಿಬೇಡಿ. ಈಗಿನ ಜನ್ರೇಷನ್ ಏನು ಮಾಡ್ತೀರಿ, ಫ್ಲಾಸ್ಕಿಗೆ ಹಾಕ್ಕೊಂಡು ಕ್ಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. 24 ಅವರ್ಸ್ ಹಾಟ್ ವಾಟರ್ ಬೇಡ. ಅದರಲ್ಲಿ ವಾಟರ್ ಕರೆಂಟ್ಸ್ ಇರುತ್ತೆ. ವಾಟರ್ ಕರೆಂಟು ಚೆನ್ನಾಗಿ ಅಬ್ಸರ್ಪ್ಷನ್ ಆಗಬೇಕು, ಯಥೇಚ್ಛವಾಗಿ ನಮ್ಗೆ ಸಫಿಷಿಯೆಂಟ್ ಬಾಡಿಗೆ ಸಿಗಬೇಕು ಅಂದರೆ ನಾರ್ಮಲ್ ಇರ್ತಕ್ಕಂಥ ನಾರ್ಮಲ್ ರೂಮ್ ಟೆಂಪರೇಚರ್ ಇರ್ತಕ್ಕಂತಹ ಪ್ರಕೃತಿ ಸಹಜವಾಗಿ ಏನು ಶುದ್ಧವಾಗಿರ್ತಕ್ಕಂಥ ನೀರು ಯಾವ ಟೆಂಪರೇಚರ್ ಆ ನೀರನ್ನು ಕುಡಿಬೇಕು. ನಾನು ಚೆನ್ನಾಗಿ ಕೋಲ್ಡ್ ಮಾಡ್ಕೊಂಡು ರೆಫ್ರಿಜಿರೇಟರ್ ವಾಟ್ರು ಅಥವಾ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಹೀಟ್ ವಾಟ್ರು ಅಲ್ಲ, ನಾರ್ಮಲ್ ವಾಟ್ರನ್ನ ಬಳಸಿ. ಇಮ್ಯೂನ್ ಸಿಸ್ಟಮ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದಿಷ್ಟನ್ನು ಮಾಡಿದ್ರೆ 100% ನಿಮಗೆ ಡೌಟೇ ಪಡಬೇಡಿ, ನಿಮಗೆ ಇದರಲ್ಲಿ ಅದ್ಭುತವಾದಂಥ ರಿಸಲ್ಟ್ಸನ್ನು ಕಾಣ್ತೀರಿ.